ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಸುಲಭ ವಿಧಾನದಲ್ಲೇ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಬರುವಂಥ ಸಮಸ್ಯೆಗಳಿರುತ್ತೆ ನೋಡಿ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಕಿರಿಕಿರಿಯಿಂದ ಒದ್ದಾಡ್ತಾ ಇರ್ತೀವಿ. ಮನೆ ಬಿಟ್ಟು ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಇರುತ್ತೆ ಸಾಕಷ್ಟು ಜನಕ್ಕೆ. ಹೊರಗಡೆ ಏನೋ ದುಡ್ಕೊಂಡು ಬರ್ತಾ ಇರ್ತೀವಿ, ಮನೆಗೆ ಏನಕ್ಕಪ್ಪ ಬಂದುಬಿಡ್ತೀವಿ, ಏನೂ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗುತ್ತೆ. ಅಂತಹವರು ಎಲ್ಲರೂ ಕೂಡ ತಪ್ಪದೆ ಮಂಗಳವಾರ ಒಂದೇ ₹1 ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಷ್ಟು ಸುಧಾರಣೆ ಅನ್ನೋದು ಕಾಣುತ್ತೆ. ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಬಹುದು. ಕೆಲವೊಬ್ಬರಿಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಈ ವಿಧಾನಗಳನ್ನು ಫಾಲೋ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಂಬಿಕೆ ಇಟ್ಟಿರೋದಿಲ್ಲ. ನಂಬಿಕೆ ಯಾರಿಗೆ ಇರೋದಿಲ್ವೋ ಅವರು ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಅಂತಲೇ ಹೇಳಬಹುದು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಪರಿಹಾರವನ್ನು ಮಂಗಳವಾರದ ದಿನ ರಹಸ್ಯವಾಗಿ ಮಾಡಿಕೊಂಡಾಗ ತುಂಬ ಅತ್ಯುತ್ತಮವಾದ ಫಲಗಳು ನಮ್ಮದಾಗುತ್ತೆ ಅಂತ ಹೇಳಬಹುದು. ಮಂಗಳವಾರ ಅಂದ ತಕ್ಷಣ ಸಾಲವನ್ನು ನಾವು ತಗೊಳ್ಬಾರ್ದು. ಆ ದಿನಗಳಲ್ಲಿ ನಾವು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಆ ಕೆಲಸಗಳು ಕುಜನಿಗೆ ಸಂಬಂಧಪಟ್ಟಂತೆ. ಏನು ಗೊತ್ತಾ, ಕುಜ ಪ್ರತಿನಿತ್ಯ ಕೂಡ ನಾವು ಮಂಗಳವಾರದ ದಿನಗಳಲ್ಲಿ ಮಾಡುವಂಥ ಪರಿಹಾರಗಳು ಹಾಗೂ ಏನೇ ಒಂದು ಕೆಲಸ ಮಾಡಿದ್ರೂ ಪದೇ ಪದೇ ಆ ಕೆಲಸಗಳನ್ನು ಮಾಡಿಸುವಂಥ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ಮಂಗಳವಾರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಮುಖ್ಯವಾಗಿ ಇನ್ನು ಕೊಟ್ಟಿರುವಂಥ ಸಾಲ ಇರುತ್ತೆ ನೋಡಿ, ಅದನ್ನು ನಾವು ತಗೊಂಡಾಗ ಬೇಗನೆ ನಾವು ಯಾರಿಗೆ ಸಾಲ ಕೊಟ್ಟಿರ್ತೀವಿ ನೋಡಿ ಅವ್ರಿಗೂ ಕೂಡ ಬರ್ಡನ್ ಆಗೋದಿಲ್ಲ, ವಾಪಸ್ ಬೇಗ ಕೊಡಬಹುದು. ನೀವು ಗಿರ್ವಿ ಇಟ್ಟಿರುವ ಒಡವೆಗಳಿದ್ದರೂ ಕೂಡ ಈ ದಿನಕ್ಕೆ ಕಾದ್ಕೊಂಡಿದ್ದು ಮಂಗಳವಾರದ ದಿನಗಳಲ್ಲಿ ಆದಷ್ಟು ಹೋಗಿ ನೀವು ಬ್ಯಾಂಕಲ್ಲಾಗಿರಬಹುದು ಅಥವಾ ಗಿರ್ವಿ ಇಟ್ಟಿರುವಂಥ ಅಂಗಡಿಗಳಲ್ಲಾಗಿರಬಹುದು ಸ್ವಲ್ಪನಾದರೂ ಕಟ್ಟಿ. ಈ ಥರ ಕಟ್ಟಿದಾಗ ವಾರ ಅಥವಾ ತಿಂಗಳು ಯಾವ ರೀತಿ ಇರುತ್ತೋ ಆ ರೀತಿ ನಮಗೆ ದುಡ್ಡು ಹೊಂದಿಸ್ಕೊಳ್ಳೋದಕ್ಕೆ ಧನಾಕರ್ಷಣೆ ಅನ್ನುವಂಥದ್ದು ಆಗುತ್ತೆ. ಇದು ನೀವು ನಂಬಲಿ ಬಿಡಲಿ, ಇದನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ಅದರ ಅನುಭವ ಅನ್ನೋದು ಆಗಿರುತ್ತೆ. ಅದಕ್ಕೋಸ್ಕರ ಈ ದಿನಗಳಲ್ಲಿ ನಾವು ಕೆಂಪು ಬಟ್ಟೆಯಿಂದ ಹಾಗೂ ಕೆಂಪು ವಸ್ತುಗಳಿಂದ ಮಾಡುವಂಥ ಪರಿಹಾರಗಳು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಕೆಂಪು ಬಟ್ಟೆಗಳನ್ನು ನಾವು ಆದಷ್ಟು ಆ ದಿನ ಹಾಕ್ಕೊಳ್ಬಾರ್ದು. ನಮ್ಮ ಅಡುಗೆ ಮನೆಗಳಲ್ಲೂ ಕೂಡ ಕೆಂಪು ಪದಾರ್ಥಗಳಿಂದ ಯಾವುದೇ ರೀತಿಯಾದಂಥ ಅಡುಗೆಗಳನ್ನು ಆದಷ್ಟು ಮಾಡಿಕೊಳ್ಳದೆ ಇರುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಒಂದು ಕಾಗದವನ್ನು ತಗೊಳ್ಳಿ. ಕಾಗದದ ಮೇಲೆ ಏನು ಬರೆದಿರಬಾರ್ದು ನೋಡಿಬಿಟ್ಟಿದ್ದೆ ನೀಟಾಗಿ ತಗೊಂಡು ₹1 ಕಾಯಿನು ನೀವು ತಗೊಂಡು ಅದನ್ನು ಅರಿಶಿಣದ ನೀರಾಗಿರಬಹುದು ಅಥವಾ ಗಂಗಾಜಲ ಆಗಿರಬಹುದು, ರೋಸ್ ವಾಟರ್ ಆಗಿರಬಹುದು, ಅದರಲ್ಲಿ ತೊಳ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಇಟ್ಟಾದಮೇಲೆ ಕುಂಕುಮ ಅನ್ನುವಂಥದ್ದು ಒಂದು ಶಕ್ತಿ ಸ್ನೇಹಿತರೆ. ಇದನ್ನು ಯಾರೇ ಕೂಡ ಹಣೆಗೆ ಇಟ್ಕೊಂಡ ತಕ್ಷಣ ನಮಗೆ ಅದೊಂದು ದೈವಿಕ ಶಕ್ತಿ ಅನ್ನುವಂಥದ್ದು ಬರುತ್ತೆ. ನೋಡೋದಕ್ಕೂ ಕೂಡ ತುಂಬ ಲಕ್ಷಣವಾಗಿ ಕಾಣ್ತಾರೆ. ಅದಕ್ಕೆ ತುಂಬ ಶಕ್ತಿ ಅನ್ನೋದು ಇರುತ್ತೆ. ದುರ್ಗಾದೇವಿಯ ಆಶೀರ್ವಾದ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಇದರ ಮೇಲೆ ಜಾಸ್ತಿ ಇರೋದರಿಂದ ನಾವು ಇದನ್ನು ತಗೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಹಣಕಾಸಿನ ಸಮಸ್ಯೆಗಳು ಎಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ನಾವು ಹೋಗಿರ್ತೀವಿ ಅಥವಾ ಕೆಲಸ ಮಾಡಿರ್ತೀವಿ, ದುಡ್ಡು ಅಲ್ಲೇ ನಿಂತೋಗಿದೆ, ಬರ್ತಾನೆ ಇಲ್ಲ ಅನ್ನುವಂಥವರು ಒಂದು ಲವಂಗವನ್ನು ತಗೊಳ್ಬೇಕು. ಮೊಗ್ಗಿರುವಂಥ ಲವಂಗವನ್ನು ತಗೊಳ್ಳಿ, ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ. ಇದರಲ್ಲಿ ನಿಂತಿರುವ ಕೆಲಸಗಳಾಗಿರಬಹುದು, ದುಡ್ಡಾಗಿರಬಹುದು, ಎರಡನ್ನೂ ಕೂಡ ತಗೊಂಡು ಬರುವಂಥ ಶಕ್ತಿ ಲವಂಗಕ್ಕೆ ಇರೋದ್ರಿಂದ ಇದನ್ನು ನೀವು ಇದ್ರ ಮೇಲೆ ಇಡಬೇಕು. ಈ ರೀತಿ ಇಟ್ಟು ತದನಂತರ ಪೊಟ್ನ ಕಟ್ಟಿದ್ದೆ ಇದನ್ನು ನಿಮ್ಮ ಮನೆಯ ಬೀರ್ವ ಇರುತ್ತಲ್ವ ಅದ್ರ ಮೇಲೆ ಇಡಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ
ಪ್ರತಿಯೊಂದು ಕೂಡ ನಾವು ಏನಾದರೂ ಬೆಲೆ ಬಾಳುವಂಥ ಒಡವೆಗಳಿರಬಹುದು, ಪ್ರಾಪರ್ಟಿ ಪೇಪರ್ಸ್ ಇರಬಹುದು, ಹಾಗೂ ದುಡ್ಡು ಏನೇ ಇರಬಹುದು, ಜೋಪಾನ ಮಾಡುವಂಥ ಜಾಗ ಬೀರುವ ಇರುತ್ತೆ. ಆ ಬೀರುವ ಮೇಲೆ ನಾವು ಇದನ್ನು ಇಟ್ಟಾಗ ಅದು ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ಹಾಗೂ ನಷ್ಟ, ಕಣ್ಣೀರು, ಬಾಧೆ ಏನಿರುತ್ತೆ ನೋಡಿ ಅವುಗಳನ್ನೆಲ್ಲವೂ ಇಳ್ಕೊಳ್ಳುವಂಥ ಕೆಲಸ ಈ ವಸ್ತುಗಳು ಮಾಡುತ್ತೆ. ಮುಖ್ಯವಾಗಿ ನಮಗಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದನ್ನು ಯಾವ ಥರ ಇಡಬೇಕು? ಸಾಕಷ್ಟು ಜನ ಬೀರುವ ಅಂದ ತಕ್ಷಣ ಅದರ ಕೆಳಗಡೆ ಬೇಡದೇ ಇರುವಂಥ ವಸ್ತುಗಳನ್ನು ತುಂಬಿಸಿರೋದು, ಅಲ್ಲಿ ಗುಡಿಸ್ದೆ ನೀಟಾಗಿ ಇಟ್ಕೊಳ್ದೆ ಆ ಥರ ಎಲ್ಲ ಮಾಡಬಾರ್ದು. ಅದನ್ನು ಕ್ಲೀನಾಗಿ ನಾವು ಇಟ್ಕೊಂಡು ತದನಂತರ ಆ ಜಾಗದಲ್ಲಿ ಮಾಡುವಂಥ ಪರಿಹಾರ, ಯಾಕಂದರೆ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ. ಇದನ್ನು ನಾವು ಎಷ್ಟು ಜೋಪಾನ ಮಾಡಿ ಎಷ್ಟು ನೀಟಾಗಿ ಮಾಡ್ತೀವಿ ನೋಡಿ, ಅಷ್ಟು ಆ ತಾಯಿ ನಮ್ಮನ್ನು ನಮ್ಮ ಮನೆಗೆ ಒಲ್ದು ಬರ್ತಾಳೆ ಅಂತ ಹೇಳಬಹುದು. ಬೀರುವ ಮೇಲೆ ಇದನ್ನು ಫೋಲ್ಡ್ ಮಾಡಿದ್ದೆ ನೀವು ಇಟ್ಬಿಡಿ. ತದನಂತರ ಏನು ಮಾಡಬೇಕು, ಇದನ್ನು 1 ವಾರದವರೆಗೂ ಅದು ಹಾಗೇ ಇರಬೇಕು ಸ್ನೇಹಿತರೆ. ಅದನ್ನು ತೆಗಿಬಾರ್ದು. ಅದನ್ನು ನೀವು ಆ ಒಂದು ಫೋಲ್ಡ್ ಮಾಡಿ ಇಟ್ಟಿರ್ತೀರಲ್ವ ಪೊಟ್ಟಣ, ವಾರ ಆದಮೇಲೆ ಹೊರಗಡೆ ತಗೊಂಡು ಬಂದಿದ್ದೆ ಅದನ್ನು ಮನೆ ಒಳಗಡೆ ಬಿಚ್ಚೋದಕ್ಕೆ ಹೋಗಬೇಡಿ. ಮನೆ ಹೊರಗಡೆ ಬಂದು ಅದರಲ್ಲಿರುವಂಥ ಕುಂಕುಮ, ಲವಂಗವನ್ನು ನೀವು ಎಲ್ಲಾದರೂ ಗಿಡಗಳ ಹತ್ರ ಹಾಕಿ. ₹1 ಮಾತ್ರ ಯಾರಿಗಾದರೂ ದಾನದ ರೂಪದಲ್ಲಿ ಕೊಡಬಹುದು, ಇಲ್ಲಾಂದರೆ ದೇವರ ಉಂಡಿಗೆ ಹಾಕಬೇಕು. ಈ ರೀತಿ ನೀವು ಮಾಡಿದಾಗ ಇದನ್ನು ನೀವು ಏನು ಅಂದ್ಕೊಂಡು ಮಾಡಿರ್ತೀರ, ಯಾವ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ, ಆ ಕಾರ್ಯ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಕೋರಿಕೆ ನೆರವೇರುತ್ತೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿದು ನೀವು ಕೇಳ್ಕೊಂಡಿರುವಂಥ ಏನೇ ಒಂದು ಆ ಸಮಸ್ಯೆ ಆಗಿರಬಹುದು, ಕೋರಿಕೆ ಆಗಿರಬಹುದು, ನೆರವೇರುವಂಥ ಸೂಚನೆ ಸಿಗುತ್ತೆ. ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಈ ಪರಿಹಾರದ ಮುಖಾಂತರ ನಿಮ್ಗೆ ಸಿಗುತ್ತೆ ಅಂತ ಹೇಳಬಹುದು. ಈ ರೀತಿ ಮಾಡ್ಕೊಂಡು ನೋಡಿ. ಮಂಗಳವಾರದ ದಿನ ತುಂಬ ವಿಶೇಷವಾಗಿರುತ್ತೆ, ತುಂಬ ಶಕ್ತಿದಾಯಕವಾಗಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರೆ. ಎಲ್ರಿಗೂ ಕೂಡ ಈ ₹1 ಕಾಯಿನ್ನ ಪರಿಹಾರ ತುಂಬ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೇ ಸುಲಭವಾಗಿ